ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಒಂದು ಸ್ವಲ್ಪ ರಿಯಲಿಸ್ಟಿಕ್ ವ್ಲಾಗ್ ಆ್ಯಂಡ್ ತುಂಬ ಜನಕ್ಕೆ ಇದು ಇಂಟ್ರೆಸ್ಟಿಂಗ್ ಅನಿಸದೇ ಇರಬಹುದು, ಇದೊಂದು ವ್ಲಾಗ ಅಂತ ಅನಿಸ್ಬೋದು. ಬಟ್ ನಾನೊಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂದು ಫೇಸ್ ಹೇಗಿರುತ್ತೆ ಮನೇಲಿ ಅಮ್ಮಗಾಗಿರ್ಬೋದು ಅಥವಾ ಮನೆ ಜವಾಬ್ದಾರಿ ತಗೊಂಡಿರುವಂಥ ಹೆಣ್ಮಕ್ಳಿಗೆ ಹೇಗಿರುತ್ತೆ ಹುಷಾರಿಲ್ಲ ಅಂತ ಅಂದರೆ ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ನನಗಿಂತ ತುಂಬ ಜನ ಸಾಕಷ್ಟು ರೀತಿ ಕಷ್ಟಗಳು, ಹೆಲ್ತ್ ಇಶ್ಯೂಸ್ ಎಲ್ಲ ಫೇಸ್ ಮಾಡಿರ್ತಾರೆ. ನಂದೊಂದು ಸಣ್ಣದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ದೌಡೆ ಅಲ್ಲೂ ಉದುರೋಗಿತ್ತು, ಅಂದರೆ ಅದು ಎರಡು ಕೂಡ ಬಿದ್ದೋಗ್ಬಿಟ್ಟಿತ್ತು. ಮತ್ತು ಅದು ನನಗೆ ತುಂಬ ದಿನಗಳ ಆದಮೇಲೆ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಗ್ರೋತ್ ಆಗ್ತಾ ಆಗ್ತಾ ನಾನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಈ ಏಜಲ್ಲಿ ಈಗ ನಂಗೆ 24 ಅಂದರೆ ಈ ಏಜಲ್ಲಿ ಬರೋಂಗಿಲ್ಲ ಅಂತ ಗೊತ್ತಿರಲಿಲ್ಲ. ಅದು ಬರ್ತಾ ಇದ್ದಂಗೆ ಸ್ವಲ್ಪ ದೊಡ್ಡದಾಗ್ತಾ ಇದ್ದಂಗೆ ತುಂಬ ಪೇನ್ ಸ್ಟಾರ್ಟ್ ಆಗಿಬಿಡ್ತು, ತುಂಬ ನೋವ್ತಾ ಇತ್ತು, ಬ್ಲಡ್ ಎಲ್ಲ ಬರ್ತಿತ್ತು. ಮತ್ತು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದಾಗ ತೆಗ್ದಾಕ್ಲೇಬೇಕು ಅಂತ ಹೇಳಿದ್ರು ಡಾಕ್ಟರು. ಆಗ ಅದನ್ನು ರಿಮೂವ್ ಮಾಡ್ಸೋಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಅದನ್ನು ಕ್ಲೀನಾಗಿ ರಿಮೂವ್ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಸಿಕ್ಕಾಪಟ್ಟೆ ಪೇನ್ ಇತ್ತು. ಆ್ಯಂಡ್ ಲಿಟ್ರಲಿ ನಾನು ಅದನ್ನು ನನಗೆ ತಡಿಯೋಕ್ಕೆ ಆಗದೆ ಇರೋಷ್ಟು ನೋವಿತ್ತು. ಆವಾಗ ನಮ್ಮ ಮನೆಯವರು ನನ್ನ ಮಕ್ಕಳನ್ನ ತಗೊಂಡಿದ್ದಂತಹ ಜವಾಬ್ದಾರಿ, ನನ್ನನ್ನು ಟೇಕ್ ಕೇರ್ ಮಾಡಿದಂಥ ರೀತಿ ನನಗೆ ಸ್ಟಿಲ್ ಅದು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಹಂಗಿತ್ತು. ಆಗ ನನ್ನ ಪಾಡಿಗೆ ನನ್ನನ್ನು ಮಲ್ಕೊಳ್ಳೋಕ್ಕೆ, ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಮನೆಯಲ್ಲಿ ಕೆಲಸ ಮಾಡದೆ ಹೋದ್ರು ಮಕ್ಕಳ ಜವಾಬ್ದಾರಿ, ಅವ್ರಿಗೆ ಕ್ಲೀನ್ ಮಾಡಿಸೋದು, ಬ್ರೇಕ್ಫಾಸ್ಟ್ ಮಾಡಿಸೋದು, ಡಿನ್ನರ್, ನನಗೇನು ಬೇಕು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳೋದು. ನಾರ್ಮಲ್ 2 ಡೆಲಿವರೀಸ್ ಮಾಡ್ಕೊಂಡಾಗ ಇಷ್ಟೊಂದು ಟೆನ್ಸ್ ಆಗಿರಲಿಲ್ಲ. ಆ್ಯಂಡ್ ಸಮನ್ ವಿಲ್ ಥಿಂಕ್, ಅನ್ಕೋಬೋದು ಕೆಲವೊಬ್ರು ಏನಕ್ಕೆ ಅದೆಲ್ಲ ವೀಡಿಯೋ ಮಾಡಬೇಕಿತ್ತ ಅಂತ. ನಾನು ಎಲ್ಲದನ್ನು ಶೇರ್ ಮಾಡ್ತೀನಿ, ನನಗೂ ಒಂದು ಎಕ್ಸ್ಪೀರಿಯನ್ಸ್, ನನಗೂ ನೆನಪಿರಬೇಕು ಅಂದ್ಬಿಟ್ಟು ನಾನು ಅವತ್ತು ವೀಡಿಯೋ ಮಾಡಿಕೊಂಡೆ. ತುಂಬ ದಿನದಿಂದ ನನ್ನ ಹತ್ರ ಈ ವಿಡಿಯೋ ಇದೆ, ಶೇರ್ ಮಾಡಬೇಕು ಅನಿಸಿಲ್ಲ. ಆಲ್ಮೋಸ್ಟ್ 3-4 ಮಂತ್ಸ್ ಆಗೋಗಿದೆ ಈ ವಿಡಿಯೋ ಮಾಡಿಕೊಂಡು, ಈಗ ಶೇರ್ ಮಾಡ್ತಿದ್ದೀನಿ. 2 ಕಡೆನೂ ತೆಗೆದುಬಿಟ್ಟಿದ್ದಾರೆ. ಹೆವಿ ನೋವಿದೆ. ಜೋಮ್ ಇರೋವರೆಗೂ ಏನಂತ ನೋವಿರಲಿಲ್ಲ. ಜೋಮ್ ಹೋದ್ಮೇಲೆ ಓ ಮೈ ಗಾಡ್. ಮೊಸರನ್ನ ತಿನ್ಕೊಂಡು ಬಂದೆ, ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಆ್ಯಂಡ್ ಈ ಪ್ರಾಬ್ಲಮ್ ತುಂಬ ಸಾಕಷ್ಟು ಜನಕ್ಕೆ ಬರುತ್ತೆ. ದೌಡೆ ಹಲ್ಲು ಒಂದು ಏಜ್ ಆದಮೇಲೆ ಬಂದರೆ ರಿಮೂವ್ ಮಾಡಲೇಬೇಕು, ತೆಗಿಲೇಬೇಕು. ತೆಗ್ದಿಲ್ಲ ಅಂದರೆ ಇನ್ನೊಂದು ಥರ ಸಮಸ್ಯೆ ಆಗುತ್ತೆ. ತೆಗೆದ್ರೆ 1-2 ದಿನ ಈ ಥರ ಕಷ್ಟ ಇರುತ್ತೆ ಅಷ್ಟೇ. ಆ್ಯಂಡ್ ಆ ಪೇನ್ಗೆ ನಾನು ನೈಟ್ ನಿದ್ದೆ ಹೋಗ್ಬಿಟ್ಟೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಎಷ್ಟೇ ಪೇನ್ ಇದ್ದರೂ ಮಕ್ಕಳು ಮನೆಯವ್ರು ಇರ್ತಾರೆ, ಬ್ರೇಕ್ಫಾಸ್ಟ್ ಮಾಡಲೇಬೇಕು. ಸೊ ಸ್ವಲ್ಪ ಲೇಟಾಗಿ ಎದ್ದು ಮತ್ತೆ ಎಲ್ಲ ಬ್ರೇಕ್ಫಾಸ್ಟ್ ಒಂದು 8:30-9 ಓ ಕ್ಲಾಕ್ಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದೆ. ಆ್ಯಂಡ್ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಹಂಗಾಗಿ ಟೊಮೆಟೊ ಬಾತ್ ಮಾಡಿದ್ದೆ. ಆ್ಯಂಡ್ ಮನೇಲಿ ಕೆಲಸ ಎಲ್ಲಿಂದಲ್ಲಿತ್ತು, ಉಜ್ಜಿರೋಂಥ ಪಾತ್ರೆಗಳೆಲ್ಲ ಜೋಡಿಸ್ಬೇಕಿತ್ತು. ಸಿಂಕ್ ಹತ್ರ ಎಲ್ಲ ತುಂಬ ಮೆಸ್ ಆಗಿತ್ತು. ಆ್ಯಂಡ್ ಎಲ್ಲದನ್ನು ಕ್ಲೀನ್ ಮಾಡಬೇಕಿತ್ತು. ನನ್ನ ಮನೇಲಿ ನನ್ನ ಮಗು ಗಲಾಟೆ ಮಾಡ್ತಿತ್ತು. ತಗೋ ಸಾಕ್ಸ್ ಬಿಚ್ಚಬೇಡ, ತಂಡಿ ಸಾಕ್ಸ್ ಬಿಚ್ಚಬಾರ್ದು. ನಾನು ಆಗ್ಲೇ ಹೇಳಿದೆ ಇದು 3 ಮಂತ್ಸ್ ಬ್ಯಾಕ್ ಅಂತ. ಅವಾಗೆಲ್ಲ ಚಳಿ ಇತ್ತು, ಹಂಗಾಗಿ ನಾನು ಹೇಳ್ತಿದ್ದೀನಿ. ಅದಕ್ಕೆ ಸಾಕ್ಸ್ ಬಿಚ್ಚಬೇಡ. ಕೊಡು, ತಿನ್ನು, ಬಾಳೆಹಣ್ಣು ತಿನ್ನು. ನಾನು ಹಾಕ್ತೀನಿ ಸಾಕ್ಸ್, ನಾನು ಹಾಕ್ತೀನಿ. ಚೇಂಜ್ ಮಾಡಬೇಕಿತ್ತು. ಆ್ಯಂಡ್ ಮನೆಯಲ್ಲಿ ತಾಯಿ ಆರೋಗ್ಯವಾಗಿ ಚೆನ್ನಾಗಿರಬೇಕು ಗೊತ್ತಾ. ಮನೇಲಿ ಹೆಣ್ಮಕ್ಳು ಹುಷಾರಿಲ್ದಾಗ್ಬಿಟ್ರೆ ಎಲ್ಲಿನ ಕೆಲಸ ಅಲ್ಲಲ್ಲಿ ಇದ್ದೋಗುತ್ತೆ. ಆ್ಯಂಡ್ ಯಾರೂ ಸಪೋರ್ಟ್ ಇಲ್ಲದೆ ಇದ್ದಾಗ ತುಂಬ ಕಷ್ಟ. ಯಾರೋ ಒಬ್ಬರ ಜೊತೆಯಲ್ಲಿ ಅತ್ತೆ ಅಥವಾ ಅಮ್ಮ, ಅಜ್ಜಿ ಆ ಥರ ಯಾರಾದರೂ ಇದ್ದರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಈ ಮಕ್ಕಳನ್ನ ಹಾಕ್ಕೊಂಡು ಸಾಕಾಗೋಗುತ್ತೆ. ಆ್ಯಂಡ್ ಪಾಪ ಹಸ್ಬೆಂಡ್ಸ್ ಎಷ್ಟಂತ ಸಪೋರ್ಟ್ ಮಾಡ್ತಾರೆ, ಪಾಪ ಅವ್ರಿಗೂ ಕೆಲಸ ಇರುತ್ತೆ, ಆಚೆ ಹೋಗ್ಲೇಬೇಕಾಗತ್ತೆ. ಸೊ ಕಷ್ಟ ಆಗುತ್ತೆ. ಆ್ಯಂಡ್ ಇದೆಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇದೆ, ಎವ್ವಿ ನೋವ್ತಾ ಇದೆ. ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ನನ್ನ ಚಿಕ್ಕ ಮಗಳು. ಅವಳನ್ನಾದ್ರೂ ಬೆಳಗ್ಗೆ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಅವರಪ್ಪನೂ ಇದ್ದರು, ನಾನು ಬ್ರೇಕ್ಫಾಸ್ಟ್ ಮಾಡಿದೆ, ಅವರು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ರು. ಆ್ಯಂಡ್ ಇವಳು ಸಿಕ್ಕಾಪಟ್ಟೆ ಟಾರ್ಚರ್, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾಳೆ. ಏನಮ್ಮ
ಇನ್ನೊಂದು ಹಾಕ್ತೀನಿ ಬಿಚ್ಚಾಕು, ಹೋಗಿ ನಿತ್ಕರ ಎತ್ಕೊಂಡ್ಬರ್ತೀನಿ ತಗೋ. ತಿನ್ನಿ ಬಿಚ್ಚಾಕು ಬಿಚ್ಚಾಕು, ನಾನು ಬಿಚ್ಚಾಕ್ತೀನಿ ತಗೋ ನೀನು ತಿನ್ನು. ಹೆವಿ ಟಾರ್ಚರ್ ಕೊಡ್ತಾಳೆ ಗುರಿ, ಇವಳು ಹೆವಿ ಟಾರ್ಚರ್ ಕೊಡ್ತಾಳೆ. ಟಾರ್ಚರ್ ರಾಣಿ ಮುದ್ದು, ನೀನು ಟಾರ್ಚರ್ ರಾಣಿ ತಾನೆ? ಏ ಟಾರ್ಚರ್ ಕೊಡ್ತೀಯಲ್ಲ, ಟಾರ್ಚರ್ ರಾಣಿನೇ ನೀನು, ಟಾರ್ಚರ್ ರಾಣಿ ನೀನು. ಏ ನನ್ನ ಎಕ್ಸ್ಪೀರಿಯನ್ಸ್, ಕರೆಂಟ್ ಸಿಚುವೇಶನ್ ನಾನು ಹೇಗಿತ್ತು ಅನ್ನೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ನಾಟ್ ಆಲ್ ನಾನು ಬೇರೆ ಏನು ಇಂಟೆನ್ಷನ್ ಇಟ್ಕೊಂಡು ಮಾಡಿರೋ ಅಂಥದ್ದಲ್ಲ. ಆ್ಯಂಡ್ ಕೆಲವೊಬ್ಬರು ಅಯ್ಯೋ ಪಾಪ ಅನ್ಬೋದು, ಕೆಲವೊಬ್ಬರು ಒಂಥರ ಪಾಸಿಟಿವ್ ಆಗು ಥಿಂಕ್ ಮಾಡ್ಬೋದು, ಕೆಲವೊಬ್ಬರು ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೋದು. ಇದೆಲ್ಲ ನೋಡಿಸ್ಬೇಕಿತ್ತ, ಏನು ಇವ್ರಿಗಿಲ್ದೇ ಇರೋದು ಅಂತ. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ. ಬಟ್ ಒಂದೇ ಒಂದು ಪಾಯಿಂಟ್ಗೆ ನಾನು ರೀಪ್ಲೇ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಯಾರೋ ಒಬ್ಬರು ಹಿಂಗೆ ಡೈರೆಕ್ಟಾಗೆ ನಮ್ಮ ಮನೆಯವ್ರ ಹತ್ರ ಅಂದಿದ್ದಾರೆ. ಮನೆಯವ್ರ ಹತ್ರ ಮೀನ್ಸ್ ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಅಂದಿದ್ದಾರೆ. ನನ್ನ ನೇಮೆಲ್ಲ ತೊಗೊಳಲ್ಲ. ನಮಗೇನು ನೋಡ್ಕೊಳ್ಳೋರು ಇದ್ದಾರೆ, ನಮಗೇನು ಪ್ರಾಬ್ಲಮ್ ಇಲ್ಲ, ನಾವೇನು ಮಕ್ಕಳನ್ನ ಅಲ್ಲಿಗೆ ಕಳಿಸ್ಬೇಕು ಇಲ್ಲಿಗೆ ಕಳಿಸ್ಬೇಕು ಅನ್ನೋದಿಲ್ಲ ಅಂತ ಅಂದಿದ್ದಾರೆ. ಆ್ಯಂಡ್ ನಮಗೂ ಕೂಡ ನೋಡ್ಕೊಳ್ಳೋರು ಇದ್ದಾರೆ. ನಮ್ಮಮ್ಮ, ನಮ್ಮ ಅಜ್ಜಿ ನಮ್ಮನ್ನು ಎಷ್ಟೋ ಚೆಂದ ನೋಡ್ಕೊಂಡಿದ್ದಾರೆ. ಇವಾಗಿನ ಸಿಚುವೇಶನಲ್ಲಿ ನಮ್ಮ ಅಜ್ಜಿಗೆ ಅಲ್ಲಿ ಕೆಲಸ ಇರೋದ್ರಿಂದ ಹೋಗಿದ್ದಾರೆ, ಬರ್ತಾರೆ ಮತ್ತೆ ಚೆಂದವಾಗಿ ನೋಡ್ಕೊಳ್ತಾರೆ ನಮ್ಮನ್ನು. ನಮ್ಗೆ ಅದ್ರ ಬಗ್ಗೆ ಬೇಜಾರೇ ಇಲ್ಲ. ನಂದು ಪುಟ್ಟ ಫ್ಯಾಮಿಲಿ, ನನಗೆ ಜಾಸ್ತಿ ದೊಡ್ಡ ಫ್ಯಾಮಿಲಿ, ಅತ್ತೆ ಮನೆ ಕಡೆಯವ್ರು ಯಾರೂ ಇಲ್ಲ ಅಂದ್ಬಿಟ್ಟು ನಾನು ಯಾವತ್ತೂ ಬೇಜಾರು ಮಾಡಿಕೊಂಡು ಕೊರಗಿದ ದಿನ ಇಲ್ಲ. ಯಾವಾಗೋ ಹಂಗೆ ಮನ್ಸಿಗೆ ಬಂದು ಹೋಗುತ್ತೆ ಬಿಟ್ಟರೆ ಐ ಆಮ್ ವೆರಿ ಪಾಸಿಟಿವ್ ಪರ್ಸನ್. ನನಗೆ ಆದಂಥ ಶಕ್ತಿ ಇದೆ, ಆ್ಯಂಡ್ ನನಗೆ ಆದಂಥ ಒಂದು ಪಾಸಿಟಿವಿಟಿ ಇದೆ, ಆ್ಯಂಡ್ ನನ್ನದೇ ಆದಂಥ ಎನರ್ಜಿ ಇದೆ. ನನಗೆ ಖುಷಿಯಾಗಿದ್ದೀನಿ, ನಾನು ಇರೋದ್ರಲ್ಲಿ ತೃಪ್ತಿಯಾಗಿ ಖುಷಿಯಾಗಿದ್ದೀನಿ. ನನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನ ಲೈಫನ್ನು ನಾನು ಚೆನ್ನಾಗಿ ಇಟ್ಕೊಳ್ತೀನಿ. ನನ್ನ ಮಕ್ಕಳನ್ನ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋಂಥ ಕೆಪಾಸಿಟಿನ ನನಗೆ ದೇವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಬಟ್ ನೀವೊಂದು ಮಾತನ್ನ ಪಾಸ್ ಮಾಡುವಾಗ ಥಿಂಕ್ ಮಾಡಿ ಪಾಸ್ ಮಾಡಿ, ಓಕೆನಾ? ಪ್ರೆಸೆಂಟ್ ಯಾರೂ ಇಲ್ಲ ನೋಡ್ಕೊಳ್ಳೋರು ಅಂದ್ಬಿಟ್ರೆ ಅಂದರೆ ನಮ್ಮ ಲೈಫ್ ಚೆನ್ನಾಗಿಲ್ಲ ಅಂತ ಅಲ್ಲ. ನಾವಿನ್ನೂ ಸ್ಟ್ರಾಂಗ್ ಆಗಿ, ನಾವಿನ್ನೂ ಹ್ಯಾಪಿಯಾಗೆ ನಮ್ಮನ್ನು ನಾವು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಸಣ್ಣದನ್ನು ಬೇಕು ಅಂತ ಪಾಯಿಂಟ್ ಔಟ್ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ನಾನು ಓವರ್ ಆಲ್ ಕಾಮೆಂಟ್ಸ್ಗೆ ಯಾರಾದರೂ ಏನಾದರೂ ನೆಗೆಟಿವ್ ಆಗಿ ಮಾತಾಡೋ ನಾನು ರೀಪ್ಲೇ ಮಾಡೋಕ್ಕೆ ಪಡಲ್ಲ. ಬಟ್ ಗೊತ್ತಾಗಬೇಕಲ್ಲ ಹೌ ಮಚ್ ನಾವೆಷ್ಟು ಬ್ಲೆಸ್ಡ್ ಆಗಿದ್ದೀವಿ, ನಾವೆಷ್ಟು ಖುಷಿಯಾಗಿದ್ದೀವಿ, ನಾವೆಷ್ಟು ಪಾಸಿಟಿವ್ ಆಗಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಜನಕ್ಕೆ ಗೊತ್ತಾಗಬೇಕು ಅಂದ್ಬಿಟ್ಟು ಈ ಮಾತು ಹೇಳ್ತಿದ್ದೀನಿ. ಆ್ಯಂಡ್ ಮನೇಲಿ ಒಂದಷ್ಟು ಕೆಲಸಗಳೆಲ್ಲ ಇತ್ತು, ಮಾಡ್ಕೊತಾ ಇದ್ದೀನಿ. ಆವಾಗ ಚಳಿಗಾಲ ಅಂದ್ಬಿಟ್ಟು ಸಾಕ್ಸ್ಗಳೆಲ್ಲ ಒಗ್ದಾಕ್ಬಿಟ್ಟಿದ್ದೆ. ಸೊ ಅದೆಲ್ಲ ಕ್ಲೀನಾಗಿ ಎತ್ತಿಟ್ಟು ಅದೆಲ್ಲ ಮಾಡ್ತಿದ್ದೀನಿ. ಆ್ಯಂಡ್ 3rd ಫ್ಲೋರಲ್ಲಿ ಆಂಟಿ ಇದ್ದಾರೆ, ಆಂಟಿ ಮೊಮ್ಮಗಳಿದ್ದಾರೆ. ಎಷ್ಟು ಚೆಂದ ನೋಡ್ಕೊಳ್ತಾರೆ ನಮ್ಮ ಮಕ್ಕಳನ್ನು, ಕರೆಯೋದು ಮಾಡೋದು ಎಲ್ಲ. ಸೊ ಖುಷಿ ಆಗುತ್ತೆ. ಬಿಕಾಸ್ ಯಾರೋ ಹತ್ರದವ್ರು ನೋಡಲ್ಲ ಮಾಡಲ್ಲ ಅಂದ್ರೂ, ಹತ್ರದವ್ರು ಅಂದರೆ ನಮಗೇನು ದೊಡ್ಡ ಫ್ಯಾಮಿಲಿ ಅಲ್ಲ, ಯಾರು ಇದ್ದಾರೆ ಅಂತಲೂ ನನ್ನ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಇಲ್ಲದೆ ಇದ್ದರೂ ನಮಗಿಂದ ಅದರಿಂದ ಏನು ಸಮಸ್ಯೆ ಇಲ್ಲ. ಆ್ಯಂಡ್ ನಾವು ಆರಾಮಾಗಿ ಖುಷಿಯಾಗಿದ್ದೀವಿ. ಚಿಕ್ಕ ಪುಟ್ಟ ನಮ್ಮಲ್ಲಿ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಸಣ್ಣ ಪುಟ್ಟ ಬರುತ್ತೆ. ಲೈಫ್ ಅಂದಮೇಲೆ ಯಾರ ಕಷ್ಟ ಇರಲ್ಲ, ಎಲ್ಲರಿಗೂ ಬರುತ್ತೆ. ಆ್ಯಂಡ್ ನಾನು ಏನಕ್ಕೆ ತೃಪ್ತಿ ಪಡ್ತೀನಿ ಅಂದರೆ ಇವತ್ತಿನ ದಿನ ಪರವಾಗಿಲ್ಲ, ಕಷ್ಟ ಬಂದರೂ ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಗಟ್ಟಿ ವಿಶ್ವಾಸ ಇದೆ. ಬಿಕಾಸ್ ನನ್ನ ಲೈಫ್ ಹಾಗೆ ಬಂದಿರೋದು. ಎಷ್ಟೋ ಕಷ್ಟ ಆಯಿತು, ನನ್ನ ಲೈಫೇ ಬದಲಾಗಲ್ಲ ಅನ್ನೋ ಟೈಮ್ಗೆ ನನ್ನ ಎಲ್ಲ ಬದಲಾಯಿತು, ಎಲ್ಲ ಚೆನ್ನಾಗಾಯಿತು. ಸೊ ಅವತ್ತಿಂದ ನನಗೆ ನನ್ನ ನಂಬಿಕೆ ಅನ್ನೋದು ಬಂತು ಜೀವನದ ಮೇಲೆ. ಸೊ ಹಂಗೆ ನಾನು ಇವತ್ತಿನ ದಿನ ಕಷ್ಟ ನೋವಿದ್ರು ಎಲ್ಲ ಸರಿ ಹೋಗುತ್ತೋ ಅನ್ನೋ ನಂಬಿಕೆ. ಆ್ಯಂಡ್ ಮಕ್ಕಳೆಲ್ಲ ಅಲ್ಲಿ ಆಡ್ತಿದ್ರು, ನಾನು ಬಟ್ಟೆ ಎಲ್ಲ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅದನ್ನು ತಗೊಳ್ತಾ ಇದ್ದೀನಿ. ಆ್ಯಂಡ್ ಈ ಪಾಪು ಬಂದು ಬೇರೆ ಕಡೆ ಇರೋದು, ಅಜ್ಜಿ ಮನೆಗೆ ಬಂದಿರೋ ಅಂಥದ್ದು. ಸೊ ಆ ಪಾಪು ಜೊತೆ ನನ್ನ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ಮಗು ಬರ್ತಾ ಇರುತ್ತೆ. ಸೊ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಆ್ಯಂಡ್ ನಮಗೆ ಇಲ್ಲಿನ ವಾತಾವರಣ ಆಗಿರ್ಬೋದು, ಇಲ್ಲಿನ ವ್ಯಕ್ತಿಗಳು, ಸುತ್ತಮುತ್ತ ಜನ ಆಗಿರ್ಬೋದು, ತುಂಬ ಚೆನ್ನಾಗಿ ಸೆಟ್ ಆಗಿದ್ದಾರೆ. ತುಂಬ ಒಳ್ಳೆ ಜನ. ಆ್ಯಕ್ಚುಲಿ ತುಂಬ ಜನ ಪರಿಚಯದವ್ರಂತ ಅಂದರೆ ನಮ್ಮ ಫ್ಯಾಮ್ಲಿಗೆಲ್ಲ ಗೊತ್ತಿರೋರಂತೆ, ಸುತ್ತಮುತ್ತ ಇರೋರು ಫ್ಯಾಮ್ಲಿಗೆ ಅಂದರೆ ನಮ್ಮ ಹಸ್ಬೆಂಡ್ ಕಡೆಯವ್ರಿಗೆಲ್ಲ. ಸೊ ಎಲ್ಲರೂ ತುಂಬ ಮಾತಾಡ್ತಾರೆ.
ಒಂಥರ ಎಲ್ಲರೂ ಅವ್ರ ಥರ ಮಾತಾಡ್ತಾರೆ. ಆ್ಯಂಡ್ ನಾವು ಅಪರೂಪಕ್ಕೆ ಆಯ್ ಬಾಯ್ ಮಾಡಿಕೊಂಡ್ರು ಅಷ್ಟೇ ಸುತ್ತಮುತ್ತ ವಾತಾವರಣದ ಜನ ತುಂಬ ಒಳ್ಳೆ ಜನ ಆಗಿದ್ದಾರೆ. ನನ್ನ ಮಕ್ಕಳಿಗೆ ನಮಗೆ ಸೆಟ್ ಆಗಿದ್ದಾರೆ. ಟಚ್ ವುಡ್ ಎಲ್ಲನೂ ಚೆಂದ ಇದೆ. ಆ್ಯಂಡ್ ನಮಗೂ ಒಳ್ಳೆ ಜಾಗ ಸಿಕ್ಕಿದೆ. ಆ್ಯಂಡ್ ನಾವು ಇರೋವರೆಗೂ ತಲೆಯನ್ನೇ ಕೆಡಿಸ್ಕೊಳ್ಳೋ ಹಂಗಿಲ್ಲ, ಆ ಥರ ಇದೆ. ಆ್ಯಂಡ್ ಮನೇಲಿ ಅಂತ ಬಂದರೆ ನಾನು ಅಜ್ಜಿ ಇಲ್ಲ ಅಂದರೂ ಎಲ್ಲದನ್ನು ಮ್ಯಾನೇಜ್ ಮಾಡೋ ಅಂಥ ಕೆಪಾಸಿಟಿನ ನನಗೆ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಪರ್ಸ್ ಇದ್ದಾರೆ. ಆ್ಯಂಡ್ ನನಗೊಬ್ಬರಲ್ಲ ಅಂತ ಇಬ್ಬರಿದ್ದಾರೆ. ಒಬ್ಬ ಆಂಟಿ ಬಂದಿಲ್ಲ ಅಂದರೂ ಇನ್ನೊಬ್ರು ಅದು ಮಾಡಿಕೊಡ್ತಾರೆ. ಅವ್ರು ಬಂದಿಲ್ಲ ಅಂದರೂ ಅವ್ರ ಮಗಳನ್ನ ಕಳಿಸ್ತಾರೆ. ಸೊ ನನಗೆ ದೇವರು ಏನು ಫೆಸಿಲಿಟೀಸ್ ಕೊಡಬೇಕು ದೇವ್ರು ಅದು ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನನಗೇನು ಸಿಕ್ಕಿದೆ ಅದರಲ್ಲಿ ನಾನು ತೃಪ್ತಿ ಆಗಿದ್ದೀನಿ. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ತಿನ್ನೋಣ ಅಂತ ಬಂದೆ. ಆ್ಯಂಡ್ ನಾನೇ ಮಾಡಿದ್ದೇನು ಮಿಸ್ಟೇಕ್ ಅಂದರೆ ಏನಾದರೂ ಸಾಫ್ಟ್ ಫುಡ್ ಮಾಡ್ಕೋಬೇಕಿತ್ತು. ನನಗೆ ಅಲ್ಲಿಂಗಾಗಿರೋದ್ರಿಂದ ಬಿಡು ಮತ್ತೆ ಯಾರು ಮಾಡ್ತಾರೆ, ನನಗೆ ಎನರ್ಜಿ ಸ್ವಲ್ಪ ಲೋ ಆಗಿಬಿಟ್ಟಿತ್ತು. ಮೊಸರು ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ನ. ಮತ್ತು ನನ್ನ ಪಜಿತಿ ಯಾಕೆ ಹೇಳ್ತೀರಾ, ಖಾರ ತಿನ್ನೋಕ್ಕಾಗ್ತಾ ಇಲ್ಲ. ನನ್ನ ಕಷ್ಟನೇ ಬೇಡ. ನಾನು ಏನಾದರೂ ಕಿಚಡಿ ಆ ಥರ ಏನಾರ ಮಾಡ್ಕೋಬೇಕಿತ್ತು. ಬಟ್ ಮೊಸರನ್ನ ಕಿಚಡಿ ಏನಾದರೂ ಮಾಡ್ಕೋಬೇಕಿತ್ತು. ಬಟ್ ಮಾಡ್ಕೊಳ್ಳಿಲ್ಲ. ನೈಟ್ ಮೊಸರನ್ನ ತಿಂದೆ. ಓಕೆ, ಇವಾಗ ಎಲ್ಲರಿಗೋಸ್ಕರ ಅಂತ ಟೊಮೊಟೊ ಬಾತ್ ಮಾಡಿದೆ. ಟೊಮೊಟೊ ಬಾತ್ ತಿನ್ನೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಅನ್ನ ತಿನ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏನೋ ಒಂಚೂರು ತಿನ್ಕೊಂಡ್ರೆ ನನಗೆ ಚೆನ್ನಾಗಿ ನಾನು ಸ್ಪೈಸಿ ಫುಡ್ ತಿಂದು ರಾತ್ರಿ ಮೊಸರನ್ನ ತಿಂದಂಗೆ ಇಲ್ಲ. ಮತ್ತೆ ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಹೋದೆ, ಒಂದು ಐಸ್ ಕ್ರೀಮ್ ತಿಂದೆ. ಇವಾಗ ಹಶ್ವಾಗ್ತಾ ಇದೆ. ಹೆಂಗೆ ತಿನ್ನೋದೊಂದು ಭಯ. ಫುಲ್ ಬಾಯಿಲ್ಗೆ ಕೈ ಇಟ್ಕೊಳಕ್ಕಾಗಲ್ಲ, ಓಪನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದಿದೆ ಪರಿಸ್ಥಿತಿ. ನೋಡೋಣ ಹೆಂಗೆ ಟ್ರೈ ಮಾಡಿ ತಿನ್ನೋಣ. ಓಕೆನಾ? ದಟ್ಸ್ ಓಕೆ. ಲೈಫ್ ಅಂದಮೇಲೆ ಇವೆಲ್ಲ ಕಾಮನ್. ಕಷ್ಟ, ಸುಖ, ನೋವು ಎಲ್ಲ ಇರುತ್ತೆ. ಹುಷಾರಿಲ್ಲ ಅಂದರು, ಹುಷಾರಿದ್ರು ಕೆಲಸ ಮಾತ್ರ ಹೋಗ್ತಾನೆ ಇರಬೇಕು. ಆ್ಯಂಡ್ ಆಗಲೇ ಮಗುನ ಕರ್ಕೊಂಬರಕ್ಕೆ ಟೈಮ್ ಆಯಿತು. ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ನೋಡಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಟೈಮ್ ಆಯಿತು, ಹೋಗಿ ಕರ್ಕೊಂಬಂದ್ಬಿಡೋಣ ಅಂತ. ಮುದ್ದು ಮೇಲಿದ್ದಾಳೆ. ಏನು ಮಾಡೋದು? ಹೋಗಿ ಮಗುನ ಕರ್ಕೊಂಬಂದ 10 ಮಿನಿಟ್ಸ್ ಇದೆ ಟೈಮು. ಮಾಡೋಣ ಬಾ, ಫಸ್ಟ್ ಮಗುನ ಕರ್ಕೊಂಬರೋಣ. ಟೈಮ್ ಸರಿಯಾಗಿ ಕೆಲಸ. ಆ್ಯಂಡ್ ಏನಿದೆಲ್ಲ ಒಂಥರ ನೆಗೆಟಿವ್ ವ್ಲಾಗ್ ಅಂದ್ಕೊಂಬೇಡಿ. ಆ್ಯಂಡ್ ಖುಷಿ ಇರುತ್ತೆ, ಓಕೆನಾ, ಎನರ್ಜಿ ಇರುತ್ತೆ. ಬಟ್ ಏನು ಮಾಡೋದು, ನೋವು ಇರುತ್ತಲ್ವ. ಹಂಗಾಗಿ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ. 3rd 4th 3rd. ಆ್ಯಂಡ್ ಅವ್ರು ಯಾವ ಫ್ಲೋರಲ್ಲಿ ಇರೋದು ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಿ ನಾನು. 4 ಫ್ಲೋರ್ ಇರೋದ್ರಿಂದ 3rd ಫ್ಲೋರಲ್ಲಿ ಇರೋದು. 2nd ಫ್ಲೋರಲ್ಲಿ ಬೇರೆ ಒಬ್ರು ಇದ್ದಾರೆ ಲೀಸ್ಗೆ. 3rd ಫ್ಲೋರು, 4th ಫ್ಲೋರಲ್ಲಿ ಆಫೀಸು. ಸೊ ಮರ್ತೋಗ್ಬಿಡ್ತೀನಿ. ಚಿಕ್ಕೋಳ ಕರ್ಕೊಂಡೋಗಿದ್ರಾ? ಏನಮ್ಮ ಏನಾವಲ್ಲ? ಆ್ಯಂಡ್ ಆಗ ಆ ಟೈಮಲ್ಲೇ ದಸರಾ ಹಾಲಿಡೇಸ್ ಏನೋ ಕೊಟ್ಟಿದ್ದರು. ಮೇ ಬಿ ಇದು ವ್ಲಾಗ್ ಮಾಡೋ 3-4 ಮಂತ್ಸ್ ಆಗಿದೆ ಗೈಸ್, ಪ್ಲೀಸ್ ಡೋಂಟ್ ಮೈಂಡ್. ಆವಾಗ ರಜಾ ಕೊಟ್ಟಿದ್ದರು ನನ್ನ ಮಕ್ಕಳಿಗೆ, ಚಾರುಗೆ. ಸರಿ ಅಂದ್ಬಿಟ್ಟು ನನಗೂ ಈ ಥರ ಅಲ್ಲಿ ನೋವೆಲ್ಲ ಇತ್ತು, ನನಗೂ ಕೆಲಸ ಇತ್ತು. ನಾನು ಕೆಲಸ ಮಾಡಲೇಬೇಕಾಗಿರೋಂಥ ಪರಿಸ್ಥಿತಿ. ಬಿಕಾಸ್ ನಾನು ಒಂದಷ್ಟು ಆರ್ಡರ್ಸ್ನ ಒಪ್ಕೊಂಡಿರ್ತೀನಿ, ಒಂದಷ್ಟು ಡೀಲರ್ಸ್ ಹತ್ರ ಮಾತು ಕೊಟ್ಬಿಟ್ಟಿರ್ತೀನಿ. ನಾನು ಆ ಕೆಲಸಗಳೆಲ್ಲ ಫಾಲೋ ಅಪ್ ಮಾಡಬೇಕಿತ್ತು, ನೋಟ್ ಮಾಡ್ಕೋಬೇಕಿತ್ತು, ಮತ್ತು ಇರೋವಂಥ ಆರ್ಡರ್ಸ್ನ ಎಕ್ಸೆಪ್ಟ್ ಮಾಡ್ಕೋಬೇಕಿತ್ತು. ನನಗೆ ಇದ್ದೇ ಇರುತ್ತೆ ಕೆಲಸ, ಓಕೆನಾ. ನಾನು ರಜಾ ಹಾಕೊಳ್ಳೋಂಥ ಸಿಚುವೇಶನಲ್ಲಿ ಇರಲ್ಲ, ಓಕೆನಾ. ಮೇ ಬಿ ಯಾರೇನ ಅನ್ಕೋಬೋದು, ಏನು ದೊಡ್ಡ ಬಿಸ್ನೆಸ್ ಮ್ಯಾನ ಇವಳೇನೇನು ದಬಾಕ್ತಾಳೆ ಅಂತ ಕೆಲವೊಬ್ರು ಥಿಂಕ್ ಮಾಡ್ಬೋದು. ಬಟ್ ನಾನು ಏನೋ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನಾನು ಒಂದು ಎಷ್ಟೋ ದಾರಿಗಳನ್ನ ಹುಡ್ಕೊಂಡು ನನಗೆ ಆದಂಥ ಒಂದು ಕೆಲಸ ಇದೆ ನನ್ನ ಕೈಯಲ್ಲಿ. ಸೊ ಅದನ್ನೆಲ್ಲ ಮಾಡಬೇಕಾಗತ್ತೆ. ಆ್ಯಂಡ್ ಕೆಲಸ ಅಂತ ಬಂದರೆ ನಾನು ಯಾರಿಗೂ ರೆಫರ್ ಮಾಡೋ ಅಂಥ ರೀತಿ ಕೆಲಸ ಅಲ್ಲ ಇದು. ಪರ್ಸ್ನಲ್ ಆಗಿ ನಾವು ಇನ್ವೆಸ್ಟ್
ಇಂಟ್ರೆಸ್ಟ್ ಮಾಡಿ ಮಾಡ್ತಾ ಇರೋ ಅಂಥ ಕೆಲಸ, ಓಕೆನಾ. ಆ್ಯಂಡ್ ನಾವು ಪ್ರೈವೇಟಾಗಿ ಮಾಡ್ತಾ ಇರೋ ಅಂಥದ್ದು. ಸೊ ಎಲ್ಲರಿಗೂ ನಾನು ರೆಫರ್ ಮಾಡೋ ಅಂಥದ್ದಿಲ್ಲ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಆವಾಗ ರಜಾ ಇತ್ತು ಅಂದ್ಬಿಟ್ಟು ನನ್ನ ಮಕ್ಕಳನ್ನ ನಮ್ಮಮ್ಮ ಕಳಿಸು, ಅಜ್ಜಿ ನಿಲ್ಗೆ ಕರೆಸ್ಕೊತೀನಿ, ಮಕ್ಕಳನ್ನ ಕಳಿಸು, 1-2 ದಿನ ಇಟ್ಕೊಂಡು ಕಳಿಸ್ತೀನಿ ಅಂತ ಹೇಳಿದ್ರು. ಆವಾಗ ನಾನು ಒಂದು ವಾರಕ್ಕಾಗೋಷ್ಟು ಬಟ್ಟೆ ಎಲ್ಲ ಬ್ಯಾಗ್ ಇಬ್ಬರಿಗೂ ಪ್ಯಾಕ್ ಮಾಡಿ ಪೌಡ್ರು ಕ್ರೀಮ್ ಎಲ್ಲ ಹಾಕಿ ಕಳಿಸ್ತಿದ್ದೀನಿ. ಅವಾಗೆಲ್ಲ ಚಳಿ ವಾತಾವರಣ ಇತ್ತು, ಹಂಗಾಗಿ ನಾನು ಅವ್ರಿಗೆ ಸ್ವಲ್ಪ ಸ್ವೆಟರ್ ಥರದ್ದೆಲ್ಲ ಹಾಕಿ ಅವ್ರಿಗೆ ಸಾಕ್ಸ್ ಎಲ್ಲ ಇಕ್ಕಿ ಒಂದು ಸ್ವೆಟರ್ಸ್ ಎಲ್ಲ ಒಂದು ಬ್ಯಾಗ್ ಎಲ್ಲ ಎತ್ತಿ ಕಳಿಸ್ತಿದ್ದೆ. ಆ್ಯಂಡ್ ಏನೇನು ಬೇಕು ಪ್ರತಿಯೊಂದನ್ನು ನಾನು ಇಲ್ಲೇ ಕಳಿಸ್ಬಿಡ್ತೀನಿ, ಅಲ್ಲಿ ಒದ್ದಾಡಬಾರ್ದು, ಏನು ಇಲ್ದಂಗೆ ಆಗಬಾರ್ದು ಅಂದ್ಬಿಟ್ಟು. ಆ್ಯಂಡ್ ಕಂಪಲ್ಸರಿ ಒಂದು ಸ್ವಲ್ಪ ನನಗೆ ಮಕ್ಕಳಿಗೆ ಪ್ರೊಟೆಕ್ಟಿವ್ ಆಗಿ ಫೆಸಿಲಿಟೀಸ್ ಎಲ್ಲ ಇರೋ ಥರ ನೋಡ್ಕೋಬೇಕು ಅಂತ ನಾನು ಇರ್ತೀನಿ. ಆ್ಯಂಡ್ ನಮ್ಮ ಅಮ್ಮಗೂ ನಾನು ಅದನ್ನೇ ಹೇಳ್ತೀನಿ, ಮಕ್ಕಳಿಗೆ ಟೈಮ್ ಸರಿಯಾಗಿ ಸ್ನಾನ, ಮುಖ ತೊಳಸು, ಹಂಗೆ ಹಿಂಗೆ ಅಂತ. ಆ್ಯಂಡ್ ಹಳ್ಳಿ ಕಡೆ ಆಗಿರೋದ್ರಿಂದ ನಾವು ಮಾಡೋ ಅಷ್ಟು ಪ್ರಾಪರಾಗಿ ನಮ್ಮ ಅಮ್ಮಂದ್ರಿಗೆ ಮಾಡೋಕ್ಕಾಗಲ್ಲ. ಅವ್ರಿಗೂ ಮನೇಲಿ ಕೆಲಸ, ಅವ್ರಿಗೂ ಒಂಥರ, ನಮಗೆ ಅಂದರೆ ಇದೇ ಕೆಲಸ, ಮಕ್ಕಳು ಹಿಂಗೆ ನೋಡ್ಕೋಬೇಕು ಅನ್ನೋದು ನಮಗಿರುತ್ತೆ. ಬಟ್ ಅವ್ರ ನೇಚರೇ ಒಂಥರ ಹಳ್ಳಿ ಕಡೆ ಹಿಂಗಿರುತ್ತೆ. ಬಟ್ ನಾನು ಏನೇ ಹೇಳಿ ಕಳಿಸಿದ್ರು ಅವ್ರು ಹಳ್ಳಿಗೆ ಹೋದ್ರೆ ಹೆಂಗಿರಬೇಕು ಹಂಗೆ ಇರೋದು. ಆ್ಯಂಡ್ ಅಲ್ಲಿ ಹೋದಾಗ ಕೆಲವೊಂದು ಇಶ್ಯೂಸ್ ಎಲ್ಲ ಮಕ್ಕಳನ್ನ ಒಂಥರ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡಿದ್ದೆಲ್ಲ ಕೇಳಿದಾಗ ಇಟ್ಸ್ ವೆರಿ ಹರ್ಟ್. ಆ್ಯಂಡ್ ದಟ್ಸ್ ಓಕೆ. ಮಕ್ಕಳು ಅಂದಮೇಲೆ ಒಂದ್ರಲ್ಲಿ ಒಳ್ಳೆ ಬುದ್ಧಿ ಇದ್ದರೆ ಒಂದರಲ್ಲಿ ಲೈಕ್ ಅವ್ರಿಗೂ ತಪ್ಪು ಯಾವುದು ಸರಿಯಾದು ಅಂತ ಗೊತ್ತಿರಲ್ಲ, ಚಿಕ್ಕ ಮಕ್ಕಳು ಹೇಳ್ಕೊಡ್ಬೇಕು. ಬಟ್ ಅವಾಗೆಲ್ಲ ಒಂದೊಂದ್ಸರಿ ಅನಿಸ್ಬಿಡುತ್ತೆ ಊರಿಗೆ ಕಳಿಸೋದು ಬೇಡ ಅಂತಲೂ ಅನಿಸುತ್ತೆ. ಆ್ಯಂಡ್ ಒಂದು ಪಾಯಿಂಟ್ ಆಫ್ ವ್ಯೂ ಬಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ನಮ್ಮ ಚೆಂದ ನೋಡ್ಕೊಳ್ತಾರೆ, ಬಿಕಾಸ್ ಅವ್ರಿಗೂ ಯಾರೂ ಇಲ್ಲ, ನಾವಷ್ಟೇ ಇರೋದು, ನಾನು ನನ್ನ ಮಕ್ಕಳು. ಸೊ ಐ ಆಮ್ ವೆರಿ ಬ್ಲೆಸ್ಸಡ್ ವಿತ್ ಮೈ ಪೇರೆಂಟ್ಸ್. ಆ್ಯಂಡ್ ಎಷ್ಟು ನನ್ನ ತೃಪ್ತಿ ಇದೆ ಅಂದರೆ ನನ್ನ ಲೈಫಲ್ಲಿ ಯಾವುದೇನೆ ನನ್ಗೆ ಒಳ್ಳೆ ಗಂಡ, ಅಪ್ಪ ಅಮ್ಮ ಇದರ ಸಾಕು, ಯಾರ ಕತೆ ಕಟ್ಕೊಂಡು ಏನಾಗಬೇಕು ಅನ್ನೋ ಥರ. ಆ್ಯಂಡ್ ಮತ್ತೆ ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಲಿಟ್ರಲಿ ನನ್ನ ಮಕ್ಳಿಗೆ ಅಜ್ಜಿ ಮನೆಗೆ ಹೋಗ್ಬೇಕು ಅಂದರೆ ಎಷ್ಟು ಆಸೆನೋ, ಬಿಕಾಸ್ ಅವ್ರಿಗೆ ಯಾರೂ ಇಲ್ಲ, ನನ್ನ ತವ್ರ ಮನೆಯವ್ರು ಅಷ್ಟೇ, ಅವ್ರಿಗೆ ಅಜ್ಜಿ ತಾತ ಆ ಪ್ರೀತಿ, ಅವ್ರಿಗೆ ನಮಗೆ ಫ್ಯಾಮಿಲಿ ಅಂದ್ರೇ ನನಗೆ ಅವ್ರು ಅಷ್ಟೇ. ಸೊ ಅವ್ರಿಗೆ ತುಂಬ ಖುಷಿ, ಅವ್ರ ಎಕ್ಸೈಟ್ಮೆಂಟ್ ಒಂದ್ಸರಿ ನೋಡಿ ಎಷ್ಟು ಖುಷಿ ಪಡ್ತಾರೆ. ಏನಾಗುತ್ತೆ ಚಾರು ನಿನಗೆ? ಏನಾಗುತ್ತೆ? ಏನು ನೋಡಿದ್ರೆ? ಹವಾಮಾನ ನೋಡಿದ್ರೇನಾ? ಹೇಳು, ಯಾವಾಗಲೇ ಹೇಳ್ದೆ, ಇವಾಗ ಹೇಳು. ಅಮ್ಮಮ್ಮ ನೋಡಿದ್ರೆ ಖುಷಿ ಆಗುತ್ತೆ. ಹೌದಾ? ನಮ್ಮ ಮನೆಯವರು ಮನೆ ಹತ್ರ ನಿಲ್ಲಿಸಲ್ಲ ಕಾರ್ನ, ಇರೋ ಪಾರ್ಕಿಂಗೆಲ್ಲ ಎಲ್ಲರಿಗೂ ಬಾಯ್ ಹುಷಾರು ಆಯ್ತಾ, ಕಿತ್ತಾಡಬೇಡ್ರಿ, ಸ್ವೆಟ್ರ್ಗಳೆಲ್ಲ ಕ್ಲೀನಾಗಿ ಹಾಕೊಳ್ರಿ. ಕೈ ಎತ್ತು, ಸೊಳ್ಳೆ ನೋಡಿ, ಸೊಳ್ಳೆ ಬಂದ್ಬಿಡ. ಯಾಕೋ ಗೊತ್ತಿಲ್ಲ, ನಮ್ಮನ್ನ ತಿನ್ನೋಕ್ಕೆ ಆಗಿಲ್ಲ. ಟೇಸ್ಟ್ ಚೆನ್ನಾಗಿತ್ತು, ತಿನ್ನೋಕ್ಕಾಗಿಲ್ಲ. ಆಚೆದಾದರೆ ಒಳಗಡೆ ಹೋಗ್ತಾ ಇದ್ದೀವಿ ಈಸಿಯಾಗಿ. ಆ್ಯಂಡ್ ಹೋಗುವಾಗ ನಮ್ಮ ಮನೆಯವರು ಒಂಚೂರು ನನಗೆ ಮೊಸರನ್ನ ಎಲ್ಲ ತಂದುಕೊಟ್ಟು ಹೋದ್ರು. ಯಾಕೆಂದರೆ ನಾನು ಬೆಳಗ್ಗೆ ಏನು ತಿಂದಿರಲಿಲ್ಲ, ಅದು ಫುಲ್ ಬಿಟ್ಬಿಟ್ಟಿದ್ದೆ, ಒಂಚೂರು ತಿನ್ನಲಿಲ್ಲ. ನೈಟ್ ಮೊಸರನ್ನ ಆಚೆಯಿಂದ ತಂದಿದ್ರು, ಅದನ್ನು ತಿಂದಿದ್ದೆ. ಹಂಗಾಗಿ ಅದನ್ನು ತಂದುಕೊಟ್ಟು ಹೋದ್ರು. ನಾನು ನನ್ನ ತಮ್ಮ ಕೂತ್ಕೊಂಡು ತಿಂತಾ ಇದ್ದೀವಿ. ನಾನು ನನ್ನ ತಮ್ಮ ಹತ್ರ ಮಾತಾಡಿಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅವನು ಅಯ್ಯೋ ಇದೆಲ್ಲ ಬೇಕಾ, ಎಷ್ಟು ಕಷ್ಟ ಇರುತ್ತಾ ಹಂಗೆಲ್ಲ ಅಂತ ಇದ್ದ. ಎಷ್ಟಾಗಂದ್ರೆ 13,500 13,500 ಬೇಕಿತ್ತ ಎಲ್ಲ ಬೆಳೆಯೋದು ನೋಡಲಿ. ಮತ್ತೆ 12ಕ್ಕೆ 13,500 ತಿರ್ಗಾ ಕೇಳ್ಬೇಕಾ? ಇಲ್ಲಿ ಬರ್ತಾವೆ. ಅಲ್ಲಿರೋ ಹೆಂಗೆ ಕಿಲ್ತಾರೆ? ಅಲ್ಲಿರವೆ ಕಿತ್ತಿರೋದು ಇವಾಗ ಹೆಂಗೆ ಕಿಲ್ತಾರೆ? ಮಿಷಿನ್ ಒಳಗಡೆ ಹೋಗ್ತದ, ಅದೇ ಕಿಲ್ಲೋದು. ವಿಡಿಯೋ ಮಾಡ್ಕೊಂಡ್ ಬರ್ಬೇಕಾಯ್ತದ ಅಲ್ಲಿನ. ಇನ್ನೆರಡು ಕಿಲ್ಬೇಕಾ? ಇನ್ನೂ ಬರ್ತಾವ? ಯಾವ್ದಪ್ಪ? ಆ್ಯಂಡ್ ಸ್ವಲ್ಪ ಹೊತ್ತು ಮಕ್ಕಳು ಹೋದ್ಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಓಕೆನಾ, ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡೋಣ. ಅದು ಪೇಯ್ನು ಇನ್ನೂ ಜಾಸ್ತಿ ಆಗಿದೆ, ಪೇಯ್ನ್ ಜಾಸ್ತಿ ಇತ್ತು. ಮಲ್ಕೊಂಡ್ಬಿಟ್ಟೆ, ಮಲ್ಕೊಂಡು ಎದ್ದು ಮೊಬೈಲಲ್ಲಿ ಸಿರಿದು
ಸೀರೀದೆಲ್ಲ ಆಪ್ಷನ್ ಸೆಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಏನೇನೋ ಒತ್ಬಿಟ್ಟಿದ್ದೀನಿ. ಅದು ಫೋನ್ ಲಾಕ್ ಆಗಿಬಿಟ್ಟಿದೆ. ಏನು ಮಾಡಿದ್ರು ಅದೇನೇನೋ ವಾಯ್ಸ್ ರೆಕಾರ್ಡೆಲ್ಲ ಆನ್ ಆಗಿಬಿಟ್ಟಿದೆ. ಏನು ಮಾಡಿದ್ರು ಓಪನ್ ಆಗ್ತಾ ಇಲ್ಲ, ಏನೂ ಓಪನ್ ಆಗ್ತಾ ಇಲ್ಲ, ಬರೀ ವಾಯ್ಸ್ ರೆಕಾರ್ಡ್ ಮಾತ್ರ ಆನಲ್ಲಿದೆ. ಮತ್ತು ಸರಿ ಅಂದ್ಬಿಟ್ಟು 80 ಫೀಟ್ ರೋಡಲ್ಲೇ ಐ ಪ್ಲಾನೆಟ್ ಇದೆ, ಅಲ್ಲಿ ಹೋಗಿ ಅಲ್ಲಿ ನೋಡ್ಸಿದ್ರೆ ಅವ್ರು ಚೆಕ್ ಮಾಡಿ ಆನ್ ಮಾಡಿ ಕೊಟ್ಟರು. ಆ್ಯಂಡ್ ಹೋಗಿ ಅಡುಗೆ ಮಾಡಬೇಕು. ಆ್ಯಂಡ್ ನಮ್ಮಪ್ಪ ಮಕ್ಕಳನ್ನ ನಮ್ಮ ಮನೆಯವರು ಊರಲ್ಲಿ ಬಿಟ್ಟು ಬಂದರು, ಮನೆಗೆ ಬಂದರು. ಆ್ಯಂಡ್ ನಮ್ಮ ಮನೆಯವ್ರಿಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಓಕೆನಾ, ಹಂಗೆ ಒಂದು ಆರ್ಡರ್ ಡಿಸ್ಪ್ಯಾಚ್ ಇತ್ತು, ಅದೆಲ್ಲ ಆರ್ಡರ್ ಡಿಸ್ಪ್ಯಾಚ್ ಮಾಡಿ ಒಂದು ಮನೆದು ನಂದೊಂದು ಆರ್ಡರ್ ಇತ್ತು, ಅದನ್ನು ಇವಾಗ ಬೈಕಲ್ಲಿ ಕಳಿಸ್ದೆ. ಅವ್ರ ಕಾರನ್ನು ನಮ್ಮ ಮನೇಲಿ ನಿಲ್ಲಿಸಲ್ಲ, ಪಾರ್ಕಿಂಗಲ್ಲಿ ಅವ್ರದ್ದೊಂದು ಶೋಕಿ ಅಲ್ಲೇ ನಿಲ್ಲಿಸ್ತಾರೆ. ಸರಿ ಅಂದ್ಬಿಟ್ಟು ಬಂದೆ. ಇದು ನನ್ನ ಕತೆ. ಆ್ಯಂಡ್ ನಮ್ಮಪ್ಪ ಇವತ್ತು ಕೂಡ ಆ್ಯಸ್ ಯೂಶ್ವಲ್ ಏನು ಕಳಿಸಿದ್ದಾರೆ ನೋಡಿ. ಏನು ಕಳಿಸಿದ್ರೆ ಗೊತ್ತಾ, ಇವತ್ತು ಕೂಡ ಮಿಕ್ಸರು, ಕಡಲೆ ಬೀಜ, ಇದು ಒಂಥರದ ಕಡಲೆ ಬೀಜ ಅಲ್ಲ, ಇದೊಂಥರದ, ಇದೊಂಥರದ ಮಾಡಿದ್ರು. ನಮ್ಮಪ್ಪ ನಂಗೆ ತಿಂಡಿ ಕಳಿಸೋದ್ರಲ್ಲಿ ಮಾತ್ರ ಮಿಸ್ ಮಾಡಲ್ಲ. ಐ ಲವ್ ಯು ಪಪ್ಪ. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ಟೊಮೊಟೊ ಬಾಟ್ ಮಾಡಿದ್ದಷ್ಟೇ, ಮಧ್ಯಾಹ್ನ ಏನು ಮಾಡಿರಲಿಲ್ಲ, ಆಚೆಯಿಂದನೇ ತಂದು ತಿಂದಿದ್ವಿ. ನನಗೆ ಮೊಸರನ್ನ ನಮ್ಮ ಮನೆಯವ್ರಿಗೆ ಬಾತೆಲ್ಲ ತರಿಸ್ಕೊಂಡು ತಿಂದಿದ್ವಿ. ಇವಾಗ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಬಿಕಾಸ್ ನಮಗೆ ಲಿಟ್ರಲಿ 1 ಟೈಮ್ ಅಷ್ಟೇ ಮ್ಯಾಕ್ಸಿಮಮ್ ಹೋಟೆಲ್ದು, ಮತ್ತು ಮನೇಲಿ ನಮ್ಮ ಮನೆಯವ್ರಿಗೂ ತಿನ್ನೋಕ್ಕಾಗಲ್ಲ, ನನಗೂ ತಿನ್ನೋಕ್ಕಾಗಲ್ಲ. ಸೊ ಕುಕ್ ಮಾಡಿಬಿಡೋಣ. ನಮ್ಮ ಸಿಸ್ಟರ್, ನಮ್ಮ ಫ್ಯಾಮ್ಲಿ ಫ್ರೆಂಡ್ ಕೂಡ ಬರ್ತೀವಿ ಅಂತ ಹೇಳಿದ್ರು, ಅಕ್ಕ ಅಣ್ಣ. ಸೊ ಅವರು ಬರೋಷ್ಟರಲ್ಲಿ ಕುಕ್ ಮಾಡಿಬಿಡೋಣ, ಅವ್ರಿಗೂ ಎಲ್ಲರಿಗೂ ಆಗುತ್ತೆ, ಆರಾಮಾಗಿ ತಿನ್ಬೋದು ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಮೂವಿ, ನಮ್ಮ ಮನೆಯವರು 1-2 ವೀಕ್ಸಿಂದ ಯಾವುದಾದ್ರೂ ಮೂವಿಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಸರಿ ಅಂದ್ಬಿಟ್ಟು ಅವತ್ತು ಮೂವಿಗೂ ಕೂಡ ಮನೆ ಹತ್ರನೇ ವೈಭವ್ ಥಿಯೇಟರ್ ಇದೆ, ನಮ್ಮ ಮನೆ ಪಕ್ಕದ ಸ್ಟ್ರೈಟ್ ನಮ್ಮ ಮನೆ ರೋಡ್ಗೆ ಹತ್ರನೇ ವೈಭವ್ ಮೇನ್ ರೋಡಲ್ಲೇ ಇರೋದು. ಸರಿ ಅಂದ್ಬಿಟ್ಟು ಟಿಕೆಟ್ ಬುಕ್ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಬೇಗ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಪೇನ್ ಇತ್ತು, ಆಗ್ತಾ ಇರಲಿಲ್ಲ ತಡಿಯೋಕ್ಕೆ. ದೆನ್ ಮೈಂಡ್ ಅವ್ರಿಗೂ ನನ್ನ ಮನೆಯವ್ರಿಗೆ ಇಂಟೆನ್ಷನ್ನು ಮೈಂಡ್ ಡೈವರ್ಟ್ ಆಗಲಿ ಹೇಳು, ಇಲ್ಲಾಂದರೆ ಇದೇ ಥರ ನೋವು ಅಂದ್ಕೊಂಡೇ ಇರ್ತಾಳೆ, ಅಟ್ಲೀಸ್ಟ್ ಈ ಥರ ಆಚೆ ಕರ್ಕೊಂಡು ಹೋದರೆ ಡೈವರ್ಟ್ ಆಗಿ ಚೇಂಜ್ ಆಗ್ಬೋದು ಅನ್ನೋ ಥರ ಬುಕ್ ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಬುಕ್ ಮಾಡಿ ಅಡುಗೆ ಮಾಡ್ತಾ ಇದ್ದೆ. ಮನೇಲಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬಿಡೋಣ, ಅವರು ಬರ್ತಾರೆ ಅಂದ್ಬಿಟ್ಟು. ಆ್ಯಂಡ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ನನಗಿರೋ ಪೇನಿಗೆ ಮನೇಲಿ ಇದ್ದಿದ್ದ ಕೆಲಸ ಒತ್ತಡಕ್ಕೆ ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ. ಕ್ವಿಕ್ಕಾಗಿ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಟ್ಟು ಕಾರ್ನೆಲ್ಲ ಮಾಡೋಣ ಅಂದ್ಬಿಟ್ಟು ಹೋಗಿ ಕ್ವಿಕ್ಕಾಗೆ ಫ್ರೆಶ್ ಅಪ್ ಆಗಿ ಬಂದು ಕಾರ್ನೆಲ್ಲ ರೆಡಿ ಮಾಡಿದೆ. ಮಕ್ಕನ ಸ್ವಲ್ಪ ಕಾರ್ನ ಎಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ಅಕ್ಕ ಅಣ್ಣವರೆಲ್ಲ ಬಂದರು. ಸರಿ, ನಾವು ಥಿಯೇಟ್ರಲ್ಲಿ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಲಿಟ್ರಲಿ ಸಿಲ್ಲಿಯಾಗಿ ಆಲೋಚನೆ ಮಾಡ್ತೀವಿ ಅಂತ ಅನ್ಕೋಬೋದು. ಮಾಲ್ಗೆ ಹೋದಾಗೆಲ್ಲ 300-400 ಎಲ್ಲ ಕೊಟ್ಬಿಟ್ಟು ಕಾರನ್ನು ತಿಂತೀವಿ. ಬಿಕಾಸ್ ಮಾಲಲ್ಲಿ ಅಂದರೆ ಅದು ಟಿಕೆಟ್ಸ್ ಒಂಥರ ಬಂದರೆ ಇದಕ್ಕೆ ಬಿಡು, ಸ್ನ್ಯಾಕ್ಸ್ ಮಾತ್ರ ಅಲ್ವಾ, ಖರ್ಚು ಮಾಡೋಣ ಅಂದ್ಬಿಟ್ಟು ಮಾಡೋ ಅಂಥದ್ದು. ಇವಾಗ ಮನೆ ಹತ್ರನೇ ಅಲ್ವಾ, ಇಲ್ಲಿ ತೊಗೊಂಡು ಹೋಗ್ಬಿಡೋಣ, ಅಲ್ಲಿ ಯಾಕೆ ತೊಗೊಳ್ಳೋದು ಅಂದ್ಬಿಟ್ಟು ಮನೆಯಲ್ಲೇ ಒಂದು ಸ್ವಲ್ಪ ಜೋಳದಿರುತ್ತಲ್ಲ ಪಾಪ್ಕಾರ್ನು, ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮಕ್ಕನೆಲ್ಲ ಫ್ರೈ ಮಾಡಿ ಪ್ಯಾಕ್ ಮಾಡಿಕೊಂಡು ಮತ್ತೆ ನಾನು ಹೋಗಿ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಕ್ವಿಕ್ಕಾಗೆ ರೆಡಿ ಕೂಡ ಆದೆ. ಆ್ಯಂಡ್ ಏರ್ ತುಂಬ ಸಣ್ಣ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಬೆಟರ್ ಆಗ್ತಾ ಬರ್ತಾ ಇದೆ. ಟೇಕ್ ಕೇರ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಾಗ್ತಿದೆ. ಕೂದಲಾಗಿರ್ಬೋದು, ಸ್ಕಿನ್ ಆಗಿರ್ಬೋದು ಎಲ್ಲ ಕ್ಲಿಯರಾಗಿ ಬೆಟರ್ ಆಗ್ತಿದೆ. ಆ್ಯಂಡ್ ಇದ್ರ ಮೇಲೇ ನಾನು ಒಂದು ಟಾಪ್ ಹಾಕೊಂಡು ಬಂದಿದ್ದೆ, ಅದ್ರ ಮೇಲೇ ಪುಲೋವರ್ ಹಾಕೋಕ್ಕೆ ಟ್ರೈ ಮಾಡಿದೆ. ಬಟ್ ಸೆಟ್ಟೇ ಆಗಲಿಲ್ಲ ಆ ಟಾಪ್ಗೆ. ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಆ ಟಾಪ್ ಮೇಲೆಗೆ. ಮತ್ತು ಅದ್ರ ಮೇಲೆ ಒಂದು ಟಿ-ಶರ್ಟ್ ಹಾಕೊಳ್ಳೋಣ ಅಂದ್ಬಿಟ್ಟು ಕೆಳಗಡೆ ಫೋಲ್ಡ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ದೆನ್ ಸರಿ ಬಿಡು ಅಂದ್ಬಿಟ್ಟು ಇನ್ನೊಂದು ಟಿ-ಶರ್ಟ್ ಇವಾಗ ಟ್ರೈ ಮಾಡ್ತೀನಿ, ನೋಡ್ತಾ ಇರಿ. ಆಗಲೇ ಹಾಕ್ಕೊಂಡು ಟಾಪ್ ಮೇಲೆ ನನಗೆ ಸ್ವೆಟರ್ ಹಾಕೋಕ್ಕಾಗಲಿಲ್ಲ, ಮತ್ತು ಈ ಟಿ-ಶರ್ಟ್ ಮೇಲೆ ಈಸಿ ಆಗಿತ್ತು. ಆ್ಯಂಡ್ ಅವಾಗ ಆ ಚಳಿ ಎಲ್ಲ ಇತ್ತಲ್ವ, ಅದಕ್ಕೆ ಪುಲವರ್ ಬೇಕು ಆ ಥರ ಎಲ್ಲ ಇತ್ತು. ಇವಾಗಾದರೆ ಏನೂ ಬೇಕಾಗೋದಿಲ್ಲ, ಅವಾಗ ಒಂದು ಸ್ವಲ್ಪ ಬಿಗಿರಬೇಕು ಅನ್ನೋ ಕಾರಣಕ್ಕೆ ಹಾಕ್ಕೊತಾ ಇದ್ದೆ.
ಎರಡು ನುಂಗ್ಬೇಕಾ? ಅದು ನುಂಗಿದೆಯಲ್ಲ ಪರವಾಗಿಲ್ಲ ನುಂಗ. 44 ಮೂವಿಗೆ ಹೋಗ್ತಾ ಇದೀವಿ ಗಾಯ್ಸ್. ಹೆಂಗಿದೆ ಅಂತ ರಿವ್ಯೂ ಕೊಡ್ತೀನಿ ಗಾಯ್ಸ್. ಎಷ್ಟು ಗಂಟೆಗೆ? 10 ಗಂಟೆಗೆ. ಮನೆ ಹತ್ರನೇ ಹೋಗ್ತಾ ಇರೋದು ಬಿಡಿ, ಇಲ್ಲೇ ಇರೋದು ಪಕ್ಕದ ರೋಡಲ್ಲೇ ಥಿಯೇಟ್ರು. ಆಯ್ತು, ಕರೆಕ್ಟಾಗಿ ಹೋಗ್ತೀವಿ. ಆ್ಯಂಡ್ ನಾವು ನಮ್ಮ ಮನೆ ಹತ್ರ ಇರುವಂಥ ಥಿಯೇಟರ್ಗೆ ಬಂದಿರೋದು, ಅಂದ್ರೂ ಇಷ್ಟು ಲೇಟ್. ಆ್ಯಂಡ್ ಡೈಲಿ ಮಾಲಲ್ಲಿ ನೋಡಿ ನೋಡಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫೀಲಿಂಗ್. ಐ ಡೋಂಟ್ ನೋ ನಿಮಗೆಲ್ಲ ಹೆಂಗೆ ಫೀಲ್ ಆಯ್ತು ಈ ವ್ಲಾಗ್ ಅಂತ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.